ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನನ್ನ ಚಾನಲ್ಗೆ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ಆದರೆ ನೋಡಿ, ನವಿಲುಗಳು ನಮ್ಮ ತೋಟಕ್ಕೆ ನಿಮ್ಮನ್ನು ಸ್ವಾಗತ ಕೊಡ್ತಾ ಇದ್ದಾವೆ. ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದೆ. ಇನ್ನೊಂದು ಗುಡ್ಡದ ಮೇಲೆ ಕೂತ್ಕೊಂಡು ಗೇಟ್ ಹತ್ರ ನೋಡ್ತಾ ಇದೆ, ಯಾರಪ್ಪ ಬರ್ತಾರೆ ಅಂತ. ಮತ್ತು ಇದಕ್ಕಂತೂ ಸಡಗರೋ ಸಡಗರ. ಒನ್ಸ್ ಅಗೇನ್ ನಿಮಗೆಲ್ಲ ನಮ್ಮ ಅಡಿಕೆ ತೋಟಕ್ಕೆ ಸ್ವಾಗತ. ಇದರಲ್ಲಿ ಮೇಜರ್ ಕ್ರಾಪ್ ಬಂದು ಅಡಿಕೆ. ಇಂಟರ್ ಕ್ರಾಪ್ ಆಗಿ ನಾವು ಬಾಳೆ ಇಟ್ಟಿದ್ದೀವಿ. ಆಮೇಲೆ ಬೌಂಡರಿ ಸುತ್ತ ನಾವು ತೆಂಗಿನ ಗಿಡಗಳನ್ನು ಪ್ಲ್ಯಾಂಟ್ ಮಾಡಿದ್ದೀವಿ. ಅದಲ್ಲದೆ ಹಲಸು, ಮಾವು, ಬಟರ್ ಫ್ರೂಟ್, ಸಪೋಟ, ದಾಳಿಂಬ್ರೆ, ಆಮೇಲೆ ಡ್ರ್ಯಾಗನ್ ಫ್ರೂಟ್ ಮತ್ತು ಮೂಸಂಬಿ, ಹೀಗೆ ಹಲವಾರು ಹಣ್ಣಿನ ಗಿಡಗಳನ್ನು ಪ್ಲ್ಯಾಂಟ್ ಮಾಡಿದ್ದೀವಿ ಮಧ್ಯ ಮಧ್ಯ. ಒಳ್ಳೆಯ ಇಳುವರಿ ಬರಬೇಕಂದ್ರೆ ತೋಟಕ್ಕೆ ಸಮಯಕ್ಕೆ ಸರಿಯಾಗಿ ಕಾಳಜಿ ಕೊಡೋದು ತುಂಬ ಮುಖ್ಯ ಆಗುತ್ತೆ. ಮರಗಳಿಗೆ ನೀರು ಬಿಡೋದು, ಗೊಬ್ಬರ ಹಾಕೋದು, ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ. ಅದಕ್ಕೆ ನಾವು ಅವಾಗವಾಗ ತೋಟದಲ್ಲೇ ಇದ್ದು ಕೆಲಸಗಳನ್ನೆಲ್ಲ ಮಾಡಿಸ್ತಾ ಇರ್ತೀವಿ. 2-3 ದಿನ ಇಲ್ಲ ಒಂದೊಂದು ವಾರನೇ ಇದ್ಬಿಡ್ತೀವಿ ಅಲ್ಲೇ. ನಮ್ಮ ಯಜಮಾನ್ರಿಗಂತೂ ಎಷ್ಟು ಇಷ್ಟ ಅಂದರೆ ಅಲ್ಲಿರೋದು. ಒಂದು ದಿನಕ್ಕೆ ಏನಿಲ್ಲ ಅಂದರೂ ಒಂದು 5 ಸತಿನಾದ್ರು ತೋಟ ಸುತ್ತಾಕೊಂಡ್ಬಿಡ್ತಾರೆ. ಪ್ರತಿ ಒಂದು ಗಿಡದ ಹತ್ರನೂ ಹೋಗ್ತಾರೆ. ಯಾವ ಗಿಡಕ್ಕೆ ನೀರು ಎಷ್ಟು ಹೋಗಿದೆ, ಅದಕ್ಕೆ ಸಫಿಷಿಯೆಂಟಾಗಿ ಗೊಬ್ಬರ ಸಿಕ್ಕಿದೆಯಾ ಅಂತೆಲ್ಲ ಅಷ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಕೊಂಬರ್ತಾರೆ. ಯಾವ ಮೂಲೆಗಿರೋ ಗಿಡದ ಬಗ್ಗೆ ಕೇಳಿದ್ರು ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾರೆ. ಅಷ್ಟು ಪರ್ಫೆಕ್ಟ್ ಅವರು. ನೋಡಿ, ನಮ್ಮ ತೋಟದಲ್ಲಿ ಬಿಟ್ಟಿರೋ ಮೊದಲನೇ ಡ್ರ್ಯಾಗನ್ ಫ್ರೂಟ್ ಇದು. ಎಷ್ಟು ಖುಷಿ ಆಗುತ್ತೆ ನೋಡೋಕ್ಕೆ. ಇವ್ರಂಗೆನೆ ನನ್ನ ಚಿಕ್ಕ ಮಗನೂ ಅಷ್ಟೇ. ಅವನಿಗೆ ಪರಿಸರದ ಬಗ್ಗೆ ತುಂಬ ಕಾಳಜಿ. ಈ ತೋಟಕ್ಕೆ ಬಂದುಬಿಟ್ರೆ ಅವ್ನು ಒಂದು ನಿಮಿಷ ಕೂತ್ಕೊಳ್ಳಲ್ಲ. ಎಲ್ಲಾದರೂ ಪೇಪರ್ಸ್ ಅಂದರೆ ಈ ಪ್ಲಾಸ್ಟಿಕ್ಕು, ಆಮೇಲೆ ಕುಡ್ದು ಬಿಟ್ಟಿರೋ ಲೋಟಗಳು, ಆ ಥರ ಎಲ್ಲ ಎಸ್ದಿರ್ತಾರಲ್ಲ ಈ ಆಳುಗಳು ಬಂದುಬಿಟ್ಟು, ಕೆಲ್ಸಕ್ಕೆ ಬಂದಿರೋರು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬರ್ತಾನೆ. ಎಲ್ಲ ತಂದು ಒಂದು ಗುಡ್ಡೆ ಹಾಕಿ ಅದಕ್ಕೆ ಬೆಂಕಿ ಹಚ್ಚಿ ಅದನ್ನು ಸುಡೋ ತನಕ ಅವನಿಗೆ ಸಮಾಧಾನ ಇರಲ್ಲ. ಇನ್ನು ನನ್ನ ದೊಡ್ಡ ಮಗ ಸೊಸೆ ಏನಾದ್ರು ಆಳುಗಳು ಬಂದಾಗ, ಜಾಸ್ತಿ ಜನ, ಅಥವಾ ಗೊಬ್ಬರ ಹಾಕ್ಸೋದು ಆ ಥರ ದೊಡ್ಡ ಕೆಲಸ ಇದ್ದಾಗ ಬಂದು ಅವ್ರ ಅಪ್ಪಂಗೆ ಸಪೋರ್ಟಿವ್ ಆಗಿ ನಿಂತ್ಕೋತಾರೆ. ನಾವು ಯಾವಾಗಲೂ ಇಲ್ಲಿರಲ್ವಲ್ಲ, ತೋಟ ನೋಡ್ಕೊಳಕ್ಕೆ ಅಂತಾನೆ ನಾವು ಒಬ್ಬರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ, ನಾಗರಾಜು ಅಂತ. ಅವರು ಪಕ್ಕದ ಊರವರೇನೆ. ಏನಿಲ್ಲ ಅಂದರೂ ದಿನಕ್ಕೆ 4-5 ಸತಿ ಬಂದ್ಬಿಟ್ಟು ತೋಟ ರೌಂಡ್ ಹಾಕೊಂಡು ಹೋಗ್ತಾರೆ. ಏನಾದ್ರು ಕೆಲಸ ಇದ್ರೂ ಅಷ್ಟೇ ಮುಂದೆ ನಿಂತ್ಕೊಂಡು ಪ್ರತಿ ಒಂದು ಕೆಲಸನೂ ಮಾಡಿಸ್ತಾರೆ. ಅದು ಅಲ್ಲದೆ ಊರಲ್ಲೆಲ್ಲ ಕಸಿನ್ ಬ್ರದರ್ಸೇ ಇರೋದು. ಎಲ್ಲ ಅಣ್ಣ ತಮ್ಮಂದಿರೇ. ಏನಾದರೂ ಬೇಕಂದರೆ ಎಮರ್ಜೆನ್ಸಿ ಇದ್ದರೆ ಬಂದು ಅದನ್ನು ಅಟೆಂಡ್ ಮಾಡ್ತಾರೆ. ಸೊ ಅದೆಲ್ಲ ನಮಗೆ ಪ್ರಾಬ್ಲಮ್ ಏನಿಲ್ಲ. ತುಂಬ ಸಪೋರ್ಟಿವ್ ಆಗಿದ್ದಾರೆ. ಮತ್ತು ವರ್ಷಕ್ಕೊಂದ್ಸತಿ ತೋಟದಲ್ಲಿ ಮುನಿಯಪ್ಪ ಮಾಡ್ತೀವಿ. ಆಗ ಅಕ್ಕ ತಂಗಿದಿರು, ಅಣ್ಣ ತಮ್ಮಂದಿರು, ಅವ್ರ ಹೆಂಡ್ತಿದಿರು, ಅಳಿಯದಿರು, ಮಕ್ಕಳು ಎಲ್ಲ ಸೇರ್ಕೋತೀವಿ. ಎಲ್ಲ ಒಂದು ಹೆಚ್ಚು ಕಮ್ಮಿ ನಮ್ಮ ಮನೆಯವರೇ ಒಂದು 50 ಜನ ಆಗ್ತೀವಿ. ಅದಲ್ಲದೆ ಊರವ್ರನ್ನೆಲ್ಲ ಕರೆದ್ಬಿಟ್ಟು ಊಟ ಹಾಕ್ತೀವಿ. ತುಂಬ ಜೋರು ಇರುತ್ತೆ ಅದು ಪೂಜೆ. ಈ ಮುನಿಯಪ್ಪ ಬಗ್ಗೆ ನಾವು ಹೇಳಲೇಬೇಕು ನಿಮಗೆ. ಈ ಅಡಿಕೆ ತೋಟ ಮಾಡೋಕ್ಕೆ ಮುಂಚೆ ತೋಟ ಗೇಯ್ಬೇಕಾದ್ರೆ ನೇಗಿಲಿಗೆ ಇದು ಕಲ್ಲು ಸಿಕ್ಕಿದೆ. ಅವಾಗ ಏನೋ ಕಲ್ಲು ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರಂತೆ. ನಮ್ಮ ಯಜಮಾನ್ರು ಪಕ್ಕದಲ್ಲಿ ಇಟ್ಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಅದಾದಮೇಲೆ ನಮ್ಮ ಅತ್ತೆ ಮೇಲೆ ಆ ಪ್ರಭಾವ ಬೀರ್ತು ನೋಡಿ ಮುನಿಯಪ್ಪಂದು. ಇದಕ್ಕಿದಂಗೆ ಹುಷಾರು ತಪ್ಪಿಟ್ರು. ಎಷ್ಟು ಹೊಟ್ಟೆ ನೋವು ಅಂದರೆ ತುಮಕೂರಲ್ಲಿ ಇರೋವಂಥ ಆಸ್ಪತ್ರೆನೆಲ್ಲ ತೋರ್ಸಾಯ್ತು. ಅದಲ್ಲದೆ ಬೆಂಗಳೂರಲ್ಲಿ ಸೆಂಟ್ ಜಾನ್ ಮತ್ತು ಬೆಂಗಳೂರಲ್ಲಿ ಎಷ್ಟು ದೊಡ್ಡ ನರ್ಸಿಂಗ್ ಹೋಮ್ಗೆಲ್ಲ ತೋರಿಸಿದ್ರು ಕಮ್ಮಿ ಆಗಲಿಲ್ಲ. ಸರಿ ಅಂತ ಸುಮ್ಮನಾಗ್ಬಿಟ್ಟಿದ್ವಿ. ನಮ್ಮ ಭಾವಂಗೆ ಯಾರೋ ಹೇಳಿದ್ರಂತೆ, ಹಿಂಗೆ ಮಾತಾಡ್ತಾ ಹೇಳಿದ್ದಾರೆ ಹಿಂಗಾಗಿದೆ ನಮ್ಮ ಅಮ್ಮಂಗೆ ಅಂತ. ನಿಮ್ಮ ತೋಟದಲ್ಲಿ ಮುನಿಯಪ್ಪ ಮಾಡ್ತಾ ಇದ್ರಾ ಅಂತ ಕೇಳಿದ್ರಂತೆ. ಆಗ ನಮ್ಮ ಯಜಮಾನ್ರ ಹತ್ರ ಇದನ್ನು ಡಿಸ್ಕಸ್ ಮಾಡಿದ್ರು. ಅವಾಗ ಗೊತ್ತಾಯಿತು, ಈ ಥರ ಕಲ್ಲು ಸಿಕ್ಕಿತ್ತು, ನಾವು ಪಕ್ಕದಲ್ಲಿ ಹಿಂಗೆ ಹಾಕ್ಬಿಟ್ವಿ ಅಂತ. ಅದು ಭಿನ್ನ ಆಗಿಬಿಟ್ಟಿತ್ತು. ಅದಕ್ಕೆ ನಾವು ಸಿದ್ರ ಬೆಟ್ಟಕ್ಕೆ ಹೋಗಿ ಅಲ್ಲಿ ಕಲ್ಲು ತೊಗೊಂಡು ದೇವ್ರ ಹತ್ರ ನೀರೆಲ್ಲ ಹಾಕಿಸ್ಕೊಂಡು ಬಂದು ಎಷ್ಟೋ ದಿನ ನಾವು ಪೂಜೆ ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ ಮೇಲೆ ನಮ್ಮ ಅತ್ತೆ ಎಷ್ಟು ಬೇಗ ರಿಕವರಿ ಆಗ್ಬಿಟ್ರು ಅಂದರೆ, ನಿಜ ಇವರೇನ ಕಾಯಿಲೆ ಬಿದ್ದಿದ್ದು ಅನ್ನೋ ಥರ ಆಯಿತು ರೀ. ನೋಡಿ, ಈ ದೇವರು ಎಷ್ಟು ಸತ್ಯ ಅಲ್ವಾ. ಬನ್ನಿ, ಈಗ ನಮ್ಮ ಮನೆ ಪರಿಚಯ ಮಾಡಿಕೊಡ್ತೀನಿ. ಇದು ಒಂದು ದೊಡ್ಡ ಹಾಲ್ ಇದೆ ಆಚೆ. ಒಳಗಡೆ ಹೋದರೆ ಇನ್ನೂ ಒಂದು ಹಾಲ್ ಇದೆ. ಅಲ್ಲಿ ಅಡುಗೆ ಮಾಡೋಕ್ಕೆ ಅಂತ ಕಿಚನ್ ಥರ ಮಾಡ್ಕೊಂಡಿದ್ದೀವಿ. ಪ್ಲಸ್ ಅಲ್ಲಿ ಟಿ ವಿ ಇಟ್ಟಿದ್ದೀವಿ. ಊಟ ಮಾಡಿಕೊಂಡು ಹಾಗೆ ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ. ಮತ್ತು ಇದು ಒಳಗಡೆ ಬಂದರೆ ಒಂದು ರೂಮು 10x10 ರೂಮ್ ಅಂತ ಕಟ್ಸಿದ್ದು ಸುಮ್ಮನೆ. ಅದು ಹೋಗ್ತಾ ಹೋಗ್ತಾ ಒಂದು ಎಕ್ಸ್ಟೆಂಡ್ ಮಾಡ್ಕೊಂಡು ಈಗ ದೊಡ್ಡ ಮನೆ ಆಗಿಬಿಟ್ಟಿದೆ. ಮುನಿಯಪ್ಪ ಟೈಮಲ್ಲಿ ಏನಿಲ್ಲ ಅಂದರೂ ಒಂದು 30-35 ಜನ ಇಲ್ಲೇ ಮಲ್ಕೊತೀವಿ. ಎಲ್ಲರಿಗೂ ಖುಷಿ ಇಲ್ಲಿರೋದಕ್ಕೆ ಅಂತ ಅಂದರೆ
ಈ ಕಂಟಿನ್ಯೂಯಸ್ ಆಗಿ ಏನಾದ್ರು 2-3 ದಿನ ರಜಾ ಬಂತು ಅಂದರೆ ಎಲ್ಲ ಬಂದು ಇಲ್ಲಿ ಹಾಲ್ಟ್ ಆಗ್ತೀವಿ. ದಿನಗಳು ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲ್ಲ, ಅಷ್ಟು ಬೇಗ ಹೋಗ್ಬಿಡುತ್ತೆ. ನೋಡಿ, ಇದೇ ನಮ್ಮ ಅತ್ತೆ ಮಾವಂದು ಸಮಾಧಿ. ನಿಮಗೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.